ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ನಾನು ಮನೆ ರೂಮ್ ಮಾಡಿರೋ ಸೀರೆ ಉಟ್ಟರು ಅಕ್ಕ, ಅಣ್ಣ, ಅಕ್ಕ ಮತ್ತು ತಂಗಿ ಇಲ್ಲಿ ನೋಡಿ. ಹಾಯ್ ಹಾಯ್ ಹಾಯ್. ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ನಾವು. ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಮತ್ತೆ ಮಾತಾಡ್ತೀವಿ. ದರ್ಶನಕ್ಕೆ ಹೋಗಿ ಮತ್ತೆ ಬಂದು ಮಾತಾಡ್ತೀವಿ. ಇಲ್ಲಿ ಪಂಚೆ ಹುಟ್ಟಿದ್ವಿ, ಕಂಫರ್ಟಬಲ್ ಅಂದರೂ ಹಿಂಸೆ ಗೈಸ್ಬೇಕು ಪಂಚೆ. ಅಂದರೆ ಇಲ್ಲಿ ಪಂಚೆ ಉಟ್ಕೊಳ್ಳೋನೆ ಹೊರಗಡೆಗೆ ಬಿಡೋಲ್ಲ. ಪಂಚೆ ಮತ್ತು ಶಾಲು ಮತ್ತು ಬನೀನು ಹಾಕೊಂಡು ಹೋಗಬೇಕು, ಇಲ್ಲಾಂದ್ರೆ ಹೊರಗಡೆ ಬಿಡೋಲ್ಲ. ಇದೆಲ್ಲ ಬಾಯ್ಸ್ ಎಲ್ಲ ಪಂಚೆನೇ ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಲ್ಲ ಪಂಚೆನೇ ಉಟ್ಕೊಳ್ಳೋದು. ಪಂಚೆ ಇಡ್ದಾನೆ ಹೊರಗಡೆ ಹೋಗಂಗಿಲ್ಲ. ಹುಡುಗಿರೆಲ್ಲ ಒಳ್ಳೆ ಸ್ಯಾರಿ ಹಾಕೊಂಡು ಬರ್ತಾವ್ರೆ. ಬರೀ ಇಂಥದೆಯಾ ನಾನು ನೋಡ್ತಿರೋದು ಈ ಥರ. ಏನೋ ಅಲ್ಲೋಡಿ ಗೈಸ್, ಅಲ್ಲೊಂದು ಸ್ವಲ್ಪ ಜನ ಆಯ್ತವ್ರೆ. ಆ ಕಡೆ ಒಂದು ಹೆಗ್ಲು, ಈ ಕಡೆ ಒಂದು ಹೆಗ್ಲು ಪಕ್ಕನ. ನಮ್ಮಪ್ಪ, ದೊಡ್ಡಪ್ಪ ಮತ್ತು ಪಾಪ ಹೋಯ್ತವ್ರಲ್ಲಿ. ಇಲ್ಲಿ ನಾವು ಇಷ್ಟು ಜನ ಹೋಯ್ತಾ ಇದ್ದೀವಿ. ಇನ್ನೂ ಅಲ್ಲಿನೇ ನಡ್ಕೋಬೇಕು. ಇಲ್ಲಿ ಇನ್ನೂರು ಮೀಟ್ರ್ ಅಂತ ನಡ್ಕೋಬೇಕು. ಅಲ್ಲಿಗೆ ಹೋಗ್ತೀನಿ ದೇವಸ್ಥಾನ ಪೂಜೆ ಮಾಡ್ಬೇಕಾರೆ ಸಿಗ್ತೀನಿ. ಹಾಯ್ ಗಾಯ್ಸ್, ನಾನು ಆದರ್ಶ ಅಂತ. ಇವ್ರಣ್ಣ ನೋಡಿ 4 ಗಂಟೆ ಮಂತ್ರಿಗೆ ಬಂದು ಹಿಡಿದಿದ್ದೀವಿ. ಇವ್ರು ಹುಡುಗಿ ರೆಡಿ ಆಗೋದು ಲೇಟ್ ಆಯಿತು. ಹುಡುಗರು ಬೇರೆ ಇನ್ನೇ ಸ್ನಾನ ಮಾಡಿ ಪಂಚೆ ಹಾಕೊಂಡು ಬರ್ತಾಯಿದ್ವಿ. ಇವ್ರು ಬಂದು ಹೊರಟಿ 8 ಗಂಟೆ ಮಾಡ್ಯವ್ರೆ. ಇನ್ನೂ ಟೈಮಿಗೆ ಸಿಕ್ಕಿಲ್ಲ ಅಂತ ಹೇಳ್ತವ್ರೆ. ಈಗಾಗಲೇ ದರ್ಶನಕ್ಕೆ ಹೋಗ್ತೀವಿ. ಇನ್ನೇನು ಲೈನ್ ಸ್ಟಾರ್ಟ್ ಆಗಿರುತ್ತೆ. ಇನ್ನೊಂದು 2 ಅವರ್ ನಿಂತ್ಬೇಕು. ನಿಂತ್ಕೊಂಡು ಮತ್ತೆ ಆಮೇಲೆ ಲಾಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಇಲ್ಲಿಗೆ ಫಸ್ಟ್ ದೇವಸ್ಥಾನ ಅಂತ ಅದು ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಅಚ್ಚ ಕನ್ನಡಕಲ್ಲ. ಲೈನಲ್ಲಿ ನಿಲ್ಲಿಸ್ಬೇಕಂದ್ರೆ ಲೇಟ್ ಆಗಿರೋದು ಇವತ್ತು. ಅಂದರೆ ಅವ್ರು ಲೇಟ್ ಮಾಡಿದ್ರು, ಅವ್ರು ನಾವು ಲೇಟ್ ಮಾಡ್ದೋ, ಅದಕ್ಕೋಸ್ಕರ ಲೇಟ್ ಆಗಿರೋದು. ಅಲ್ಲಿ ನಡ್ಕೊಂಡೇ ಹೋದವ್ರು ಗೈಸ್, ಅಲ್ಲವ್ರು ಇನ್ನೂ ಹಿಂದೆ, ನಾವು ಮುಂದೆ ಹೋದೋ. ಸ್ಯಾರಿ ಹಾಕೊಂಡ್ಬಂದ್ಬಿಟ್ಟು ಫಸ್ಟ್ ಟೈಮ್ ಹಾಕ್ತಾರಲ್ಲ, ಓಡಾಡೋಕ್ಕಾಗಲ್ಲ. ಇನ್ನು ಅಲ್ಲಿಂದ ನಡ್ಕೊಂಬತ್ತವ್ರೆ, ಕಾಲಲ್ಲಿ ಸೌದೋಗುತ್ತೆ ಅನ್ನಂಗೆ ನಡೀತವ್ರೆ. ಹೋಗ್ತಾ ಇದ್ವಿ. ನಮ್ಮ ಪಾಡಿ ಏನು ಗೊತ್ತಾ ಗೈಸ್, ಪಂಚೆನೂ ಶಾಲೆನೂ ಹಾಕಿದ್ವಿ. ಬಾ ನಾವೇನಾದ್ರು ಹಾಕ್ಸಿರೋಣ. ನಾವು ಹಾಕ್ಸ್ಕೊಳ್ಳೋಣ ನೋಡಿ. ಹಾಕ್ಸ್ಕೊಳ್ಳೋಣ ನೋಡಿ. ಇಲ್ಲಿ 20 ರೂಪಾಯಿ ಚೇಂಜ್ ಆಯ್ತಾ ನಿಂತ. ಎಂಟ್ರೆನ್ಸ್ ಹಾಕಿದ್ವಿ. ಇಲ್ಲಿ ಎಂಟ್ರೆನ್ಸ್ ಹಾಕಿದ್ವಿ ಬಸ್. ಎಂಟ್ರೆನ್ಸ್ ಆಗಿ ಹೋಗೋದೆ. ಇದೆಲ್ಲ ಪೂರ್ತಿ ಟ್ರಾಫಿಕ್. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಬನ್ನಿ ಹೋಗೋಣ. ಹೋಗ್ತಾ ಇದ್ದೀವಿ ಇಲ್ಲೆಲ್ಲ. ಇನ್ನೂ ಎಲ್ಲಿ ಗಂಟೆ ಹೋಗ್ಬೇಕು? ಅಲ್ಲಿ ದೇವಸ್ಥಾನ, ಆ ದೇವಸ್ಥಾನ ಕಾಣಿಸ್ತದೆ, ಅಲ್ಲಿ ಹೋಗಿ ಲೆಫ್ಟ್ ತಗೋಬೇಕಂತೆ. ಅಲ್ಲಿ ಆರ್ಚು, ಅದೇ ಆರ್ಚ್ ಅಂತೆ. ಅಲ್ಲಿ ಹೋಗ್ಬಿಟ್ಟು ಹೋಗೋಣ. ಇನ್ನು ಎಷ್ಟು ಜನ ಅವ್ರು ನೋಡಿ ಇಲ್ಲಿ ಪೂರ್ತಿ. ಬರೀ ನಾವು ಇಳಿದು 4:15 ಟ್ರೈನ್ ಇಳಿದು 4:15 ಟ್ರೈನಲ್ಲಿ ಎಷ್ಟು ಜನ ಹಿಡಿದು ನಾವು ಹೊತ್ತಿಬೇಕಾದ್ರೆ ಅಷ್ಟು ಜನ ಇದ್ದಿಲ್ಲ ಗೈಸ್. ಇಳಿಬೇಕಾದ್ರೆ ಎಷ್ಟು ಜನ ಇದ್ರು ಗೊತ್ತಾ? ಬರೀ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಬರೋದು. ಈ ದೇವಸ್ಥಾನಕ್ಕೋಸ್ಕರನೇ, ಇಲ್ಲಿ ನೋಡೋಕ್ಕೋಸ್ಕರನೇ ಬರ್ತಾರೆ. ಆದರೆ ನಾವು ಬೆಳಿಗ್ಗೆನೇ ಬರೋಗಿತ್ತು ಗೈಸ್. 6:15 ಬಂದಿದ್ರೆ ಇಷ್ಟೊತ್ತಿಗೆಲ್ಲ ಹೊರಗಡೆ ಇರ್ಬೋದಿತ್ತು. ಈಗ ಹೋದ 2 ಗಂಟೆ ಟೈಮ್ ನಿಂತ್ಕೋಬೇಕಲ್ಲ. 2 ಗಂಟೆ ಟೈಮ್ ನಿಂತ್ಕೋಬೇಕು ಗೈಸ್. 2 ಆದರೂ ಆಯಿತು, 3 ಆದರೂ ಆಯಿತು. ಅವ್ರು ಲೇಟಾಗಿ ಮಾಡಿದ್ರು, ನಾವು ಅದಕ್ಕೋಸ್ಕರ ಲೇಟಾಗಿತ್ತು. ಏನು ಮಾಡೋಕ್ಕಾಯ್ತದೆ. ಮನೇಲಿ ಹೆಂಗಸರಿದ್ರೆ ಅದೇ ಅಲ್ಲ ಗೈಸ್. ಅಷ್ಟೇ ಅವರು ಇಳಿದುಬಿಟ್ಟು ಬರೋ ವರ್ಷಕ್ಕಾಯ್ತದೆ ನೋಡಿ. ಎಲ್ಲ ಹೋಯ್ತಾ ಅವ್ರ ಇದೇ ಎಂಟ್ರೆನ್ಸು. ಇದು ಎಂಟ್ರೆನ್ಸು. ಎಂಟ್ರೆನ್ಸ್ ಹೋಗಿ ಇಲ್ಲಿ ಎಲ್ಲ ಬರ್ತಾವ್ರೆ. ನಾವು ಮನೆ ಇಲ್ಲೊಬ್ರು, ಇಲ್ಲಿ 3 ಜನ, ಇಲ್ಲಿ 3 ಜನ ಇದ್ದಾರೆ. ಇಲ್ಲಿ ಒಬ್ರು ಕೊಡ್ರಿ, ಇಲ್ಲಿಬ್ರು ಅವ್ರೆ. ಈಗ ಇಲ್ಲಿ ಎಂಟ್ರಿ ಆಯ್ತದೆ ನೋಡಿ. ಇಲ್ಲಿ ಎಂಟ್ರಿ ಇಲ್ಲೇ ಇಷ್ಟು ಜನ ಅವರೇ. ನೀವು ಹೊರಗಡೆ ಹೋಗೋಣಷ್ಟು ಹೆಂಗಿರುತ್ತೆ ನೋಡಿ. ಎಂಟ್ರೆನ್ಸಿಗೆ ಇಷ್ಟು ಚೆನ್ನಾಗಾಗ್ತದೆ.
ರಾಯರಿಗೆ ಹೂವಕ್ಕ ಇಲ್ಲಿಗೆ ಲಾಸ್ಟ್ ಇದು ತಳನ ಒಂದು ತಗೊಳ್ಳೋದು ಸಾಕು. ಹೊರಗಿಲ್ಲ ರಾಯರಿಗೆ ಹೂವಕ್ಕ ಇಲ್ಲಿಗೆ ಲಾಸ್ಟ್ ಹೊರಗಿಲ್ಲ ಇದೇ ಕೇಳ್ತಮ್ಮ ಇಲ್ಲಿಗೆ ಲಾಸ್ಟ್ ಹೊರಗಿಲ್ಲಮ್ಮ ಅಕ್ಕ ಎಂಟ್ರೆನ್ಸ್ ಹೆಂಗೈತೆ ನೋಡಿ ಗೈಸ್ ಇಲ್ಲಿ ಎಂಟ್ರೆನ್ಸ್ ಸಕ್ಕದಾಗೈತೆ. ಹೋದ ತಕ್ಷಣ ಎಂಟ್ರೆನ್ಸ್ ಒಂಥರ ಚಿಂದಿ ಗೈಸ್ ಇಲ್ಲಿ ಎಂಟ್ರೆನ್ಸು ಎಲ್ಲ ಈ ಬೈಕ್ ಪಾರ್ಕಿಂಗ್ ಮಾಡವ್ರೆ ಹೇಗೈತೆ ಅಲ್ಲಿ ಗಂಟನೂ ಗೈಸ್. ಇದು ಲೆಕ್ಕದಲ್ಲಿ ಫಸ್ಟ್ ಬರೀತಾರೆ ನೋಡಿ ಇಲ್ಲಿ ರಾಯಿಗೆ ಹೊರಗಿಲ್ಲ ಅಣ್ಣ ಇಲ್ಲಿಗೆ ಲಾಸ್ಟ್ ರೊಕ್ಕ ಬಂದ್ಮೇಲೆ ಆಮೇಲೆ ಡಿಸ್ಪ್ಲೇ ಆಗ್ತದಂತ ಅಷ್ಟೇ ಫೋಟೋ ತೆಗಿಸ್ಕೊಳ್ಳೋದು ಗ್ರೂಪ್ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಇವರೆಲ್ಲ ಹೇಳ್ತಾವ್ರೆ ಐತೆಲ್ಲ ನೋಡಿ ಇಲ್ಲಿ ಒಳಗೆ ಹೋಯ್ತದೆ ಸುಮಾರು ಜನ ವಯಸ್ಸಲ್ಲಿ ಪೂರ್ತಿ ಹೋಯ್ತೈತೆ ಒಳಗಡೆ ಅವ್ರೆ ನೋಡಿ. ಈಗ ಅಲ್ಲಿ ಹೋಗ್ಬೇಕು ಎಂಟ್ರೆನ್ಸ್ಗೆ ನೋಡಿ ಅಲ್ಲಿ ಹೋಗ್ಬೇಕಂತ ಎಂಟ್ರೆನ್ಸ್ ಅಲ್ಲಿ ಗೈಸ್ ಅಲ್ಲಿ ಹೋಗ್ಬೇಕು ಎಂಟ್ರೆನ್ಸ್ ಅಷ್ಟು ಗೈಸ್ ನೋಡಿ ಗ್ರೂಪ್ ಫೋಟೋ ತೆಗಿಸ್ಕೊಳ್ತಾವ್ರೆ ನೋಡಿ ಗ್ರೂಪ್ ಫೋಟೋ ಎಲ್ಲ ತಗೋ ಗೈಸ್ ಎಲ್ಲ ತಗೋ ಬರೀ ನಾಮ ಹಾಕೋರು ಇವ್ರೇನು ಯೂನಿಫಾರ್ಮ್ ಹಾಕ ಬಂದವರಲ್ಲ ಯೂನಿಫಾರ್ಮ್ ನೋಡಿ ಹೆಂಗೈತೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೆನ್ನಾಗೈತೆ ದೇವಸ್ಥಾನ ಕೂಡ ಯೂನಿಫಾರ್ಮ್ ಹಾಕ ಬಂದಿದೆ. ನಿಜ ಅವ ಹಣೆ ಏನು ಮಾಡಿಲ್ಲ. ಲ್ಯಾಂಗ್ವೇಜ್ಗಳಲ್ಲಿ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಬರೆದವ್ರು ಇದರಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಿಂದಿಲಿ ಇಂಗ್ಲೀಷಲ್ಲಿ ಏನು ಮಲಯಾಳ ಅಣೆ ಅದು ಮಲಯಾಳನ ಮರಾಠಿನಾ ಹಾಂ ಅದು ಮಲಯಾಳನ ಮರಾಠಿನಾ ಹಾಂ ತೆಲುಗು ಗೈಸ್ ತೆಲುಗು ಇಂಗ್ಲೀಷ್ ಹಿಂದಿ ಆ್ಯಂಡ್ ಕನ್ನಡ ನೋಡಿ ಇಲ್ಲಿ ಎಂಟ್ರೆನ್ಸ್ ಇನ್ನೂ ಸುಮಾರು ಜನ ಹೋಗ್ತೈತೆ ಒಳಗಡೆ ಪೂರ್ತಿ ಇದೇ ಲೈನ್ ಹಿಡಿತಾರೆ ಪೂರ್ತಿ ವಿಡಿಯೋ ಮೊಬೈಲ್ ಒಳಗೆ ವೀಡಿಯೋ ಮಾಡ್ಕೋಬೋದು ಅಣ್ಣಯ್ಯ ಎಷ್ಟು ಒಳಗಡೆ ವೀಡಿಯೋ ಮಾಡ್ಬೋದು ಅಂತ ಕೇಳ್ತಾ ಇದ್ದೀನಿ ನೋಡೋಣ ಒಳಗಡೆ ವೀಡಿಯೋ ಮಾಡ್ಬೋದು ಹಾಂ ಎಷ್ಟು ರಶ್ ಉಂಟು ಹಾಗೆ ಬಂದಿದ್ರೆ ಹಿಂಗೋ ಹೊರಗಡೆ ಹೋಗೋಯ್ತು ಅವರು ಏನೋ ಅಣಿಕಾಯಿ ತಗೊಳ್ಳೋಕ್ಕೋಸ್ಕರ ಹೊರಗಡೆ ಹೋಗಿದ್ರು ಅಲ್ಲಿ ನಾವು ಇನ್ನೂ ಎಷ್ಟು ಜನ ಆಯ್ತು ಇಲ್ಲಿ ಬ್ಯಾಕ್ ಎಷ್ಟು ಜನ ಈಗ 3 ಅವರ್ ಆಯ್ತದೆ 1 ಅವರ್ ಈಗ ಹಿಂದಿಂದೆಲ್ಲ ಬಳಸಬೇಕು ನಿಮ್ಗೆ ಕಷ್ಟ ಇದೆ ಪುನಃ ಅಲ್ಲಿ ಗಂಟ ಹೋಗಿ ಪುನಃ ಬಳಸ್ಕೊಂಡು ಈ ರೊಟ್ಟಿ ಹೊರಗಡೆ ಕೂತವ್ರೆ ನೋಡಿ ಅಲ್ಲೋಯ್ತಾ ಹೋಗ್ಬಿಟ್ಟು ಇಲ್ಲಿ ಹೊರಗಡೆ ಹೋಗ್ಬಿಟ್ಟು ನಾನು ಗೈಸ್ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂದರು ಅದಕ್ಕೆ ಒಳಗಡೆ ವೀಡಿಯೋ ಮಾಡಿಲ್ಲ ನೋಡಿ ಇಲ್ಲಿ ಇನ್ನೂ ಪೂಜೆ ಐತೈತೆ ಗೈಸ್ ನೋಡಿ ಇಲ್ಲಿ ಎಷ್ಟು ಜನ ಇದ್ರು ನಾವು ಹೋಗ್ಬೇಕಾದ್ರೆ ಎಷ್ಟು ಜನ ಇದ್ರು ಈಗ ನೋಡಿ ಇಲ್ಲಿ ಎಷ್ಟು ಜನ ಆಗ್ಬಿಟ್ಟವ್ರೆ ಈಗ ಒಂದು ಇಲ್ಲಿ ನೋಡಿ ಗೈಸ್ ಪ್ರಸಾದಕ್ಕೆ ನಾವೀಗ ಅಲ್ಲಿ ನಿಲ್ಬೇಕು ಚೇಂಜ್ ಇಲ್ಲನೋ ನಮ್ಮ ಪರ್ಸ್ ಅರ್ಧನೇ ಹಿಂಸೆ ಆಗಿದೆ ಹೊರಗಡೆ ಬಂದು ಅಲ್ಲಿನೂ ಹೊರಗಡೆ ಎಲ್ಲ ಪೂಜೆ ಮಾಡೋದು ಮಾತ್ರ ಅಂತೆ ಇನ್ನು ಫೋಟೋ ಗೀಟೋ ಇನ್ನೂ ತೆಗಿಯಂಗಿಲ್ಲಂತೆ ಮತ್ತು ವೀಡಿಯೋ ಮಾಡೋಂಗಿಲ್ಲ ಅದಕ್ಕೋಸ್ಕರ ಬರೀ ಹೊರಗಡೆ ಮಾತ್ರ ಮಾಡಿದ್ದು ಇಲ್ಲೇನೋ ಹೊರಗಡೆ ಬಂದಾದಮೇಲೆ ಫೋಟೋ ಎಲ್ಲ ತಗೊಂಡು ಪುನಃ ರಿಟರ್ನ್ ಹೊರಟಿದ್ದೀವಿ ತಿಂಡಿ ಮಾಡಿ ರೂಮ್ಗೆ ಹೋಗಿ ಪುನಃ ಬಟ್ಟೆ ಚೇಂಜ್ ಮಾಡಿ ಜಾತ್ರೆ ಹೋಗ್ಬೇಕು. ಇವಾಗ ತಾನೇ ದರ್ಶನ ಮುಗಿಸಿ ಬರ್ತಾ ಇದ್ದೀವಿ. ಹೆವಿ ಜನ ಇದ್ದಾರೆ ಸಖತ್ ಜನ ಅವರೇ ಮಾತ್ರ 1.5 ಅವರ್ ಬರೀ ಲೈನಲ್ಲಿ ನಿಂತ್ಕೊಂಡು ಹೋಗೋದೇ ಆಯಿತು. ಅಂದರೆ ಇವತ್ತು ವೀಕೆಂಡ್ ಅಲ್ವಾ, ಹಾಗಾಗಿ ತುಂಬ ಜನ ಇದ್ದಾರೆ. ಒಂದು ಮಾತ್ರ ದರ್ಶನ ಮಾತ್ರ ಚೆನ್ನಾಗಾಯಿತು. ಆರಾಮಾಗಿ ನೋಡಿಕೊಂಡು ದೇವ್ರನ್ನ ನೋಡ್ಕೊಂಡು ಬೇಡ್ಕೊಂಡು ಬಂದಿದ್ದೀವಿ. ಈಗ
ಹೊರಡ್ತಾ ಇದ್ವಿ. ಈಗ ಯಾವುದೋ 5 ದೇವಸ್ಥಾನ ತೋರಿಸ್ತಾರಂತೆ. ಪಂಚಮುಖಿ ಮತ್ತು ರಾಯರು ತಪಸ್ಮಾತ್ ದೇವಸ್ಥಾನ ಎಲ್ಲ ತೋರಿಸ್ತಾರಂತೆ. ಹಂಗೆ 5 ದೇವಸ್ಥಾನ ನೋಡ್ಕೊಂಡು ಇವಾಗ ಮಂತ್ರಾಲಯ ಬಿಟ್ಟಿದ್ದೀವಿ, ಹೋಗ್ತಾ ಇದ್ದೀವಿ ಮುಂದೆ. ಗೈಸ್ ನೋಡಿ ಇಲ್ಲಿ ಪೂರ್ತಿ ಬೆಳಿಗ್ಗೆ ಬಂದಾಗ ಎಷ್ಟು ರಶ್ ಆಗಿತ್ತು ಅಂದರೆ ಈ ರೋಡೆಲ್ಲ ನೋಡಿ ಇಲ್ಲೆಲ್ಲ ರೂಮ್ಸ್ಗಳೆಲ್ಲ ರಶ್ ಆಗಿತ್ತು. ಈಗ ಹೋಗ್ಬೇಕಾ ನೋಡಿ ಪೂರ್ತಿ ಖಾಲಿ ಉಂಟು. ರೋಡೇ ಬಿಕೋ ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ಪೂರ್ತಿ ಹೊರಟಿದ್ದೀವಿ ನೋಡಿ. ಇನ್ನೊಬ್ರು ಮುಂದೆ ಕೂತವ್ರೆ, ಹೋಗ್ತಾ ಇದ್ದೀವಿ. ಹೋಗಿ ಇನ್ನೊಂದು 5 ದೇವಸ್ಥಾನ ಉಂಟು, 5 ದೇವಸ್ಥಾನ ನೋಡ್ಕೊಂಡು ಹೋಗಬೇಕು. ಅಲ್ಲಿ ಹೋದಾದ್ಮೇಲೆ ಸಿಗ್ತೀನಿ ಗೈಸ್, ದೇವಸ್ಥಾನ ಹತ್ರ ಹೋದಾದ್ಮೇಲೆ. ಇಲ್ಲಿ ನೋಡಿ ಅಭಯ ಆಂಜನೇಯ ನೋಡಿ ಇಲ್ಲಿ ಎಷ್ಟು ಇಲ್ಲೂ ಚೆನ್ನಾಗಿ ಉಂಟು ಅವರ ಈ ದೇವಸ್ಥಾನ ಮುಗೀತು. ಈ ದೇವಸ್ಥಾನ ಮುಗಿಸ್ಬಿಟ್ಟು ಇನ್ನೊಂದು ದೇವಸ್ಥಾನ ಹತ್ರ ಹೋಗ್ತಿದ್ವಿ. ಇನ್ನು ಆ ದೇವಸ್ಥಾನ ಹತ್ರ ಹೋದಾದ್ಮೇಲೆ ತೋರಿಸ್ತೀನಿ. 2ನೇ ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿ. ಇದು ರಾಘವೇಂದ್ರ ಸ್ವಾಮಿ ತಪಸ್ ಮಾಡ್ತಿದ್ದಂತೆ ಈ ಪ್ಲೇಸಲ್ಲಿ, ಅದಕ್ಕೋಸ್ಕರ ಇದು ಪ್ರಸಿದ್ಧಿ ಆಗಿರೋದು. ಇದು 2ನೇ ದೇವಸ್ಥಾನ, ಅಲ್ಲಿಂದ 2ನೇ ದೇವಸ್ಥಾನಕ್ಕೆ ಬಂದಿರೋದು ಇದು ನೋಡಿ. ಇದು ರಾಘವೇಂದ್ರ ಅಂದರೆ ರಾಘವೇಂದ್ರ ಸ್ವಾಮಿ ಇಲ್ಲಿ ತಪಸ್ ಮಾಡ್ತಿದ್ದಂತೆ. ಹಾಗಾಗಿ ನೋಡಿ ಇಲ್ಲಿ ಈ ಚಿನ್ನದ ಅಂತ ದೊಡಮ್ಮ ನೋಡಿ ಇದೆಲ್ಲ ಅವ್ರು ಬಟ್ಟೆ ಯೂಸ್ ಮಾಡ್ತಿದ್ದಿದ್ದು. ಎಲ್ಲದರಲ್ಲೂ ಉಂಟು ನೋಡಿ, ಇಲ್ಲಿ ಎಲ್ಲ ಉಂಟು, ಎಲ್ಲಕ್ಕೂ ಮಾಡ್ತವ್ರೆ. ಇದರಲ್ಲಿ ಇಲ್ಲಿ ಏನಿಲ್ಲ. ಇನ್ನೊಂದೇನು ಆ ಕಡೆ ಯಾವುದು ಏನಿದು ಆಚೆ ಜಾಗ ಜಾಗ ಐತೆ, ಅಲ್ಲಿ ದೇವಸ್ಥಾನ ಐತೆ. ದೇವಸ್ಥಾನ ಅದು ತಪಸ್ ಮಾಡ್ತಿದ್ದೀರಾ? ಇಲ್ಲೆಲ್ಲ ನಾಗರ ದೇವರು ಅಂತ ಕಳಿಸಿದ್ದು. ಪೂರ್ತಿ ಹೋಗ್ಬಿಟ್ಟವನ ಕಾಯಿ ನಿಲ್ಸೋದು ಇದು. ಅಯ್ಯೋ, ಇದು ನಿಲ್ಲಿಸ್ತಾರೆ. ಇಲ್ಲ ಪೂರ್ತಿ ಇದೆಲ್ಲ ಕಾಯಿನೆಲ್ಲ ನಿಲ್ಲಿಸ್ಬೋದು. ಕಾಯಿ ನಿಲ್ಲಿಸಿದ್ರೆ ಏನೋ ಒಂಥರ ಅಂತ ನೋಡಿ. ಇಲ್ಲಿ ಅಡಿಗೆ ನಿಲ್ಸವ್ರೆ ನೋಡಿ. ಇದೆಲ್ಲ ಒಳ್ಳೇದಾಗಲಿ ಅಂತ ನಿಲ್ಸೋದಿಲ್ಲ ಉಂಟು ಗೈಸ್. ಅದು ಅಲ್ಲಿ ಏನು ಮಾಡ್ತಿದ್ದೀರಣ್ಣ ನೋಡಿ ಇಲ್ಲಿ ಹೆಂಗೈತೆ. ಒಳ್ಳೆ 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 ನೀರೆಲ್ಲ ಹರಿತೈತೆ ಗೈಸ್ ಇಲ್ಲೆಲ್ಲ ನೋಡಿ. ಇಲ್ಲಿ ಆಲೆ ಪೂಜೆ ಐತೈತೆ. ಇದು ಮೇನಂತೆ ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಸ್ವಾಮಿ ಏನಾಗಿದೆ ಇಲ್ಲಿ ತಪಸ್ ಮಾಡ್ತಿದೆ ಅಂತೆ ಗೈಸ್. ಇದು ಇಲ್ಲಿ ತಪಸ್ ಮಾಡ್ತಿದೆ ಅಂತೆ. ಸುಮಾರು ಜನ ಅವ್ರಿಗೆ ಆ್ಯಕ್ಚುಲಿ ಈ ಜಾಗದಲ್ಲಿ ಮಾತ್ರ ಸುಮಾರು ಜನ ಅವರಲ್ಲಿ ಅಲ್ಲಿ ಇತ್ತೈತಿ ನೋಡಿ. ಗುರು ರಾಯರ ಜಪದ ಕಟ್ಟೆ ಜಪ ಮಾಡ್ತೀವಿ. ಇದು ಈ ಜಾಗ ಇಲ್ಲಿ ಈ ಥರ ಇದು ಈ ಜಾಗ ರಾಘವೇಂದ್ರ ಸ್ವಾಮಿ ಜಪ ಮಾಡ್ತಿದ್ದಂತೆ ಈ ಜಾಗ. ಇದು ಶಾಶ್ವತವಾಗಿ ಪರ್ಮನೆಂಟ್ ಅನ್ನದಾನ 10,008 ನಡೀತಾವೆ. 101 ಅನ್ನದಾನಕ್ಕೆ ಹೋಗಲ್ಲ. ಜೇನುತುಪ್ಪ ಅಭಿಷೇಕ, ಹಾಲಿನ ಅಭಿಷೇಕ ಒಂದು ದಿವಸ ಆಗುತ್ತೆ. 101 201 ಕೊಟ್ಟು ಬಳಸ್ಬೋದು. ಇದಕ್ಕೂ ರಸೀದಿ ಕೊಡ್ತಾರೆ. ನಾವು ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ನೋಡಿ ಈ ಇದರಲ್ಲಿ ಸ್ನಾನ ಮಾಡಾದ್ಮೇಲೆ ಶಾಂಪು ಮತ್ತು ಸೋಪಿನ ಕವರ್ನ ಇಡಬಾರ್ದಂತೆ ಅಂತ ಹಾಕೋದು. ಉಗ್ರಂ ನರಸಿಂಹಸ್ವಾಮಿ ದೇವ್ರದ್ದು ನೋಡಿರಿ. ಅದೆಲ್ಲ ಕ್ಲೀನ್ ಮಾಡ್ತಾರೆ ಗೈಸ್. ಈಗ 2ನೇದು ನೋಡ್ಕೊಂಡು ಬಂದಾಯಿತು.
ಈಗ 2ನೇದು ಮುಗಿಸಿ ಈಗ ಇನ್ನೊಂದು 3ನೇದುಂಟು, 4ನೇದುಂಟು, 5ನೇದುಂಟು. ಇನ್ನು 3ನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪುನಃ 3 ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ತೀನಿ. ಈ ದೇವಸ್ಥಾನದಲ್ಲಿ ಇಷ್ಟು ಸಾಕು ಗೈಸ್. ರಾಘವೇಂದ್ರ ಸ್ವಾಮಿದು ಮನೆ ನೋಡಿ ಇಲ್ಲಿ ಉಂಟಲ್ಲ, ಇದು ರಾಘವೇಂದ್ರ ಸ್ವಾಮಿ ಮನೆ. ಅವ್ರು ಇದ್ದಿದ್ದು ಇಲ್ಲೇನೇ ಇದ್ದಿದ್ದು ನೋಡಿ, ಇದೇ ಪ್ಲೇಸಲ್ಲಿ ಇದ್ದಿದ್ದು. ಈಗ ಅಲ್ಲಿ ಹೋಗ್ಬಿಟ್ಟು ಇದು ಉಂಟು ಕಣ್ಣ ಮಜ್ಜಿಗೆ, ಮಡಿಕೆ ಮಜ್ಜಿಗೆ ಕುಡ್ದು ಸುಮಾರು ವರ್ಷನೇ ಆಗೈತೆ ನೋಡಿ. ಅವ್ರು ಇದ್ದಿದ್ದು ಇಲ್ಲಿ ನೋಡಿ, ಅವರು ವಾಸವಾಗಿದ್ದು ಇಲ್ಲೇ ಗೈಸಿದೆ, ಇದೇ ಜಾಗದಲ್ಲಿ ಇದ್ದಿದ್ದು. ಫೋಟೋಗಳು ನೋಡಿ ಅವ್ರದ್ದು, ಅವ್ರು ಹೇಗಿದ್ರು, ಅವ್ರು ಬಂದಾಗ ಹೇಗಿದ್ರು ನೋಡಿ. ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ ಹಾಕೋರೆ, ಇಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ ಹಾಕೋರೆ. ಅಂದರೂ ಇದ್ರೊಳಗಡೆ ವೀಡಿಯೋ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಯವರು ಮಲಗಿರೋ ಜಾಗ ಅಂತಿದ್ದು, ಅದಕ್ಕೋಸ್ಕರ ಇಷ್ಟೊಂದು ಕಾಯಿನ್ಗಳನ್ನ ಹಾಕಿರೋದು.